ಫಸ್ಟ್ ಇನ್ಕಮ್ ಬಂದು ಲೈವ್ ಟೀಮ್ ಬೋನಸ್. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ದಿಸ್ ಇಸ್ ದ ಬೆಸ್ಟ್ ಇನ್ಕಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೇ ಒಬ್ಬ ವ್ಯಕ್ತಿ ಒಂದು ಸಿಸ್ಟಮ್ಗೆ ಬಂದಿದ್ದಾರೆ ಅಂದ್ರೆ ದ ಬ್ಯೂಟಿ ಆಫ್ ದ ಇನ್ಕಮ್ ಅಂದ್ರೆ ಈ ಒಂದು ಇನ್ಕಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಸೊ ನೀವು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಕೇವಲ 750 ರೂಪಾಯಿಂದ. ಅದನ್ನು ನಾವು ಇಲ್ಲಿ 200 PV ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ 200 PV ಇಸ್ ಈಕ್ವಲ್ ಟು 200 ರೂಪಾಯಿ ಅಂತ ಅರ್ಥ. ಓಕೆ, 1 PV ಇಸ್ ಈಕ್ವಲ್ ಟು 1 ರೂಪಾಯಿ ಹೇಗೋ ಅದೇ ರೀತಿ 200 PV ಇಸ್ ಈಕ್ವಲ್ ಟು 200 ರೂಪಾಯಿ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿ ನೀವು 200 PV ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಸೊ ಯಾವಾಗಾರು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಅನ್ನೋದಿಲ್ಲ. ಸೊ ನೀವು ಯಾರೇ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಬ್ರಿಗೆ ಲೆಫ್ಟ್ ವಿಂಗ್ ಅಂತ ಇರುತ್ತೆ, ಒಬ್ರಿಗೆ ರೈಟ್ ವಿಂಗ್ ಅಂತ ಇರುತ್ತೆ, ಎರಡು ಕೈಗಳಿರುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲೆಫ್ಟ್ ವಿಂಗ್ ಅಲ್ಲಿ ಯಾರೋ ಒಬ್ಬ ಆನಂದ್ ಅನ್ನೋ ಒಬ್ಬ ವ್ಯಕ್ತಿ ರಿಜಿಸ್ಟರ್ ಆಗ್ತಾನೆ, ಐಡಿ ಆಕ್ಟಿವೇಶನ್ ಮಾಡ್ಕೋತಾನೆ. ಸೊ ಅವಾಗ 200 PV ನಿಮ್ಗೆ ಲೆಫ್ಟ್ ಇಂದ ಕೌಂಟ್ ಆಗುತ್ತೆ. ಸೊ ರೈಟ್ ಅಲ್ಲಿ ಯಾರೋ ಒಬ್ಬ ಭರತ್ ಅಂತ ಒಬ್ಬ ವ್ಯಕ್ತಿ ಐಡಿನ ಆಕ್ಟಿವೇಶನ್ ಮಾಡ್ಕೋತಾನೆ, ಅವಾಗ್ಲೂ ಕೂಡ 200 PV ಅಂತ ಕೌಂಟ್ ಆಗುತ್ತೆ. ಸೊ ಕಂಪನಿ ಏನ್ ಮಾಡುತ್ತೆ, ನೀವು ಒಂದು ಕೆಲಸ ಮಾಡಿದಿರಾ, ಸೊ ಕಂಪನಿಗೆ ಬಿಸ್ನೆಸ್ ಕೊಟ್ಟಿದ್ದೀರಾ, ಅಥವಾ ಒಂದು ಅಫಿಲಿಯೇಟ್ ಸಿಸ್ಟಮ್ ಅಲ್ಲಿ ಇಬ್ರು ವ್ಯಕ್ತಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದಿರಾ. ಸೊ ಇಂಟ್ರೊಡ್ಯೂಸ್ ಮಾಡಿರೋ ಉದ್ದೇಶದಿಂದ ಕಂಪನಿ ಸಾಫ್ಟ್ವೇರ್ ಆಟೋಮೆಟಿಕಲಿ ಕೆಲಸ ಮಾಡಿ ನಿಮ್ಗೆ 200 ರೂಪಾಯಿ ಇನ್ಕಮ್ ಕೊಡುತ್ತೆ ಸ್ನೇಹಿತರೆ. ಲೆಫ್ಟ್ ಅಲ್ಲಿ ಒಂದು ಐಡಿ, ಸೊ ರೈಟ್ ಅಲ್ಲಿ ಒಂದು ಐಡಿ ಆಗಿದ ತಕ್ಷಣ ನಿಮ್ಗೆ ಒಂದು ಪೇರ್ ಮ್ಯಾಚ್ ಆಗಿ 200 ರೂಪಾಯಿ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ಈಗ ಆನಂದ್ ಏನ್ ಮಾಡ್ತಾರೆ, ಸೊ ಅದಕ್ಕಿಂತ ಬಿಫೋರ್ ಒಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಮ ಲೆಫ್ಟ್ ಅಲ್ಲಿ 2 ಆಗ್ಬೇಕು ಅಥವಾ ರೈಟ್ ಅಲ್ಲಿ 2 ಆಗ್ಬೇಕು ಅಂದ್ರೆ ಫಸ್ಟ್ ಪೇರ್ ನಿಮಗೆ 2:1 ಆಗ್ಬೇಕು, ಅಥವಾ 1:2 ಆದ್ರೆ ನಿಮಗೆ ಈ ಒಂದು ಫಸ್ಟ್ ಇನ್ಕಮ್ 200 ಇನ್ಕಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಅದಾದ ಮೇಲೆ ನಿಮಗೆ 1:1 1:1 1:1 ಮ್ಯಾಚಿಂಗ್ ಆಗಿ ನಿಮಗೆ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಅನ್ಬಿಟ್ಟು. ಸೊ ಆನಂದ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಗೊತ್ತಿರುವಂತಹ ಎ ಮತ್ತೆ ಬಿ ಗೆ ಅವಕಾಶ ಕೊಡ್ತಾನೆ. ಆಗ ಆನಂದ್ಗೂ ಕೂಡ 200 ರೂಪಾಯಿ ಬರುತ್ತೆ, ನಿಮಗೆ ಕೌಂಟ್ ಆಗಿರುತ್ತೆ. ಸೊ ಭರತ್ ಏನ್ ಮಾಡ್ತಾನೆ, ಅವನು ಗೊತ್ತಿರುವಂತಹ ಎ ಮತ್ತೆ ಬಿ ಗೆ ಅವಕಾಶ ಕೊಡ್ತಾನೆ, ಅವಾಗ ಭರತ್ಗೂ ಕೂಡ 200 ರೂಪಾಯಿ ಬರುತ್ತೆ. ಆಟೋಮೆಟಿಕಲಿ ಇಲ್ಲಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನೀವೇನು ಕೆಲಸ ಮಾಡಿಲ್ಲ ಆದ್ರೂ ಕೂಡ ಕಂಪನಿ ಏನ್ ಮಾಡುತ್ತೆ, ನಿಮ್ಗೆ 2 ಪೇರ್ ಮ್ಯಾಚ್ ಮಾಡಿ 400 ರೂಪಾಯಿ ಇನ್ಕಮ್ ನ ಕೊಡುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಒಂದು ಸಲ ಯಾರೋ ಒಬ್ಬ ಆನಂದ್ ಮತ್ತೆ ಭರತ್ಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಷ್ಟೇನೆ. ಬಟ್ ಆನಂದ್ ಮತ್ತೆ ಭರತ್ಗೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಗಳು ಸಿಕ್ಕಿದೆ, ಆ ಒಂದು ಬೆನಿಫಿಟ್ ಗಳನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಸ್ನೇಹಿತರೆ. ಆ ಒಂದು ಬೆನಿಫಿಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಇಷ್ಟ ಆದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ನೊಬ್ಬ ವ್ಯಕ್ತಿಗೂ ಕೂಡ ಶೇರ್ ಮಾಡ್ತಾರೆ. ಇದು ಜನ ಸೇರ್ಸೋ ಬಿಸ್ನೆಸ್ ಅಲ್ಲ, ಜನ ಹಿಡಿಯೋ ಬಿಸ್ನೆಸ್ ಅಲ್ಲ. ದಿಸ್ ಈಸ್ ದ ಪ್ಯೂರ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್, ಪ್ಯೂರ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಸ್ನೇಹಿತರೆ. ಅಂದ್ರೆ ಒಬ್ಬರನ್ನ ಬೆಳೆಯುವಂತಹ ಒಂದು ಆಪರ್ಚುನಿಟಿ, ಒಂದು ಅವಕಾಶ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ಅದೇ ರೀತಿ ಸ್ನೇಹಿತರೆ, ಒಂದೇ ದಿನಕ್ಕೆ ನೀವೇನಾದ್ರೂ ನಿಮ್ಮಿಂದ ಆಗಿರ್ಬೋದು ಅಥವಾ ನಿಮ್ಮ ಟೀಮ್ ಇಂದ, ಅಥವಾ ಆನಂದ್ ಭರತ್ ಎ ಮತ್ತೆ ಬಿ ಯಾರೇ ಬಿಸ್ನೆಸ್ ನ ಮಾಡಿ ಸ್ನೇಹಿತರೆ, ಒಂದೇ ದಿನದಲ್ಲಿ ಅಥವಾ 1 ಗಂಟೆನಲ್ಲಿ 1 ಪೇರ್ ಮ್ಯಾಚ್ ಆದ್ರೆ 200 ರೂಪಾಯಿ ಬರುತ್ತೆ. ಅದೇ 1 ಗಂಟೆನಲ್ಲಿ ಏನಾದ್ರು 5 ಪೇರ್ ಮ್ಯಾಚ್ ಆದ್ರೆ ನಿಮ್ಗೆ ಅಂದ್ರೆ 1000 PV ಅಂದ್ರೆ 5 ಪೇರ್ ಅಂತ ಅರ್ಥ. ಓಕೆ, 1000 PV ಏನಾದ್ರು ಆ ಗಂಟೆನಲ್ಲಿ ಆಯ್ತು ಅಂದ್ರೆ ನಿಮ್ಗೆ 1000 ರೂಪಾಯಿ ಇನ್ಕಮ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಕಂಡೀಷನ್ ಇದೆ. ಏನಪ್ಪಾ ಕಂಡೀಷನ್ ಅಂದ್ರೆ, 1 ಗಂಟೆಗೂ ಕೂಡ ಆದಾಯ ಮಾಡಬಹುದು. ಈಗ ನೋಡಿ, 8 ಗಂಟೆಯಿಂದ 9 ಗಂಟೆ ಅಂತ ಅನ್ಕೊಳ್ಳಿ. 8 ಗಂಟೆಯಿಂದ 9 ಗಂಟೆ ಒಳಗಡೆ ಏನೆಲ್ಲ ಐಡಿಗಳಾಗುತ್ತೆ ಅದು ಕ್ಯಾಲ್ಕುಲೇಟ್ ಆಗಿ 9 ಗಂಟೆಗೆ ನಿಮ್ಗೆ ಸರಿಯಾಗಿ 9 ಗಂಟೆಗೆ ಪೇಔಟ್ ಆಗ್ಬಿಡುತ್ತೆ. ಇಲ್ಲಿ ನೀವೇನು ಡೇವರೆಗೂ ಎಂಡ್ವರೆಗೂ ಕಾಯುವಂತ ಅವಶ್ಯಕತೆ ಇಲ್ಲ. ನೀವು ಬೆಳಿಗ್ಗೆನಾರು ಬಿಸ್ನೆಸ್ ಮಾಡಿ, ಅಲ್ಲೇ ಏನೋ ಅವಾಗ್ಲೇ ಕೆಲಸ, ಅವಾಗ್ಲೇ ಇನ್ಕಮ್. ಅಥವಾ ನೈಟ್ ಬೇಕಾದ್ರೆ ಮಿಡ್ ನೈಟ್ 2 ಗಂಟೆ 3 ಗಂಟೆ ರಾತ್ರಿ ಕೆಲಸ ಮಾಡಿ ನಿಮ್ಗೆ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ದ ಪವರ್ ಆಫ್ ಡೂಪ್ಲಿಕೇಶನ್ ಹೇಗಾಗುತ್ತೆ ಅಂತ ಅಂದ್ರೆ, ಒಂದೇ ದಿನದಲ್ಲಿ ಏನಾದ್ರೂ 5,000 PV ಅಂದ್ರೆ 5 ಗಂಟೆಗೂ ಕೂಡ 5,000 PV ಮ್ಯಾಚಿಂಗ್ ಆಯ್ತು ಅಂದ್ರೆ 5,000 ರೂಪಾಯಿ ಇನ್ಕಮ್ ಮಾಡಬಹುದು. ಅದೇ ಒಂದೇ ದಿನದಲ್ಲಿ 10,000 PV ಮ್ಯಾಚಿಂಗ್ ಆದ್ರೆ 10,000 ರೂಪಾಯಿ ಇನ್ಕಮ್ ಮಾಡಬಹುದು. ಅದೇ ಒಂದು ದಿನದಲ್ಲಿ 24,000 PV ಮ್ಯಾಚಿಂಗ್ ಆಯ್ತು ಅಂದ್ರೆ 24,000 ರೂಪಾಯಿ ಆದಾಯ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ದಿನಕ್ಕೆ ಒಂದು ಸೀಲಿಂಗ್ ಲಿಮಿಟ್ ಅಂತ ಇದೆ. 1 ಗಂಟೆಗೆ 1,000 ಅಂದ್ರೆ ಒಂದು ದಿನಕ್ಕೆ 24,000 ರೂಪಾಯಿ ನೀವು ಅರ್ನಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ 1 ಗಂಟೆಗೆ 5 ಪೇರ್ಗಿಂತ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಅದನ್ನ ನೀವು ಪ್ಲಾನ್ ಮಾಡಿ ನೆಕ್ಸ್ಟ್ ಅವರ್ಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಅದು ನಿಮ್ಗೆ ಇನ್ಕಮ್ ಅನ್ನೋದು ಬಂದೇ ಬರುತ್ತೆ. ಸೊ ಇಲ್ಲಿ ಒಂದು ದಿನಕ್ಕೆ 24,000 ಅಂದ್ರೆ ತಿಂಗಳಿಗೆ 7,20,000 ಆಯ್ತು ಸ್ನೇಹಿತರೆ. ಒಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, 7,20,000 ನಮ್ಗೆ ತಿಂಗ್ಳಿಗೆ ಬೇಡ, ನಮ್ ಕೈಲಿ ಆಗ್ತಾ ಇಲ್ಲ. ಅಟ್ಲೀಸ್ಟ್ 10% ಟ್ರೈ ಮಾಡೋಣ. 72,000 ರೂಪಾಯಿ 100% ನೀವು ದುಡಿಬಹುದು ತಿಂಗಳಿಗೆ.
ಅದೇ ವರ್ಷಕ್ಕೆ 86,46,000 ಸ್ನೇಹಿತರೆ. ನಾವ್ ಯಾರಿಗೂ ಇಲ್ಲಿ ಲಕ್ಷ ಲಕ್ಷ ದುಡಿಬಹುದು ಅಂತ ಯಾರಿಗೂ ನಾವು ಆಸೆ ಹುಟ್ಟಿಸ್ತಾ ಇಲ್ಲ. ಇರೋ ಆಪರ್ಚುನಿಟಿ ಈ ರೀತಿ ಇದೆ, ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. 86 ಲಕ್ಷ ದುಡಿಯಕ್ಕೆ ಅವಕಾಶ ಇದೆ. 86 ಲಕ್ಷ ಆಗ್ಲಿಲ್ವಾ, ಅಟ್ಲೀಸ್ಟ್ 8 ಲಕ್ಷ ದುಡಿಯಕ್ಕಾಗಲ್ಲ ವರ್ಷಕ್ಕೆ. ಇವತ್ತು ಯಾರೇ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ತಗೊಳಕ್ಕಾಗಲ್ಲ ಸ್ನೇಹಿತರೆ. ಇವತ್ತು ಅಂತ ಒಂದು ಆಪರ್ಚುನಿಟಿ ಇವತ್ತು ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆ ಕೊಡ್ತಾ ಇದೆ. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಅವರ್ಲಿ ಕ್ಲೋಸಿಂಗ್ ಇರುತ್ತೆ, 24x7 ಯಾವಾಗ ಬೇಕಾದ್ರೂ ನೀವು ವರ್ಕ್ ಮಾಡ್ಬೋದು. ಸೊ ನಿಮಗೆ ಮಿನಿಮಮ್ 500 ರೂಪಾಯಿ ನಿಮ್ಮ ವ್ಯಾಲೆಟ್ ಅಲ್ಲಿ ಆಗಿದ ತಕ್ಷಣ ನೀವು ಆಟೋಮೆಟಿಕಲ್ ನಿಮ್ಮ ಅಕೌಂಟ್ಗೆ ವಿತ್ಡ್ರಾ ಕೊಡ್ಬೋದು. ಸೊ KYC ವೆರಿಫಿಕೇಶನ್ ಅಷ್ಟೇ ಸಿಂಪಲ್ ಇದೆ. ಇಲ್ಲಿ ಯಾವುದೇ ರೀತಿ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲಾನು ಕೂಡ ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ 10 ರೂಪೀಸ್ ನಿಮ್ಮ ವ್ಯಾಲೆಟ್ ಅಲ್ಲಿ ಇದೆ ಅಂದ್ರೆ ಈಸಿಯಾಗಿ ವೆರಿಫೈ ಮಾಡ್ಬಿಡ್ಬೋದು ಸ್ನೇಹಿತರೆ. ಸೊ ನಿಮ್ದು ಅಕೌಂಟ್ ವೆರಿಫೈ ಆಯ್ತು ಅಂದ್ರೆ 1 ರೂಪೀಸ್ ಆಟೋಮೆಟಿಕಲಿ ನಿಮ್ಮ ಅಕೌಂಟ್ ಬರುತ್ತೆ. ಅಕೌಂಟ್ ಬಂತು ಅಂದ್ರೆ ನಿಮ್ಗೆ ವೆರಿಫೈ ಆಗಿದೆ ಅಂತಾನೆ ಅರ್ಥ. ಸೊ ಹಾಗಿದ್ರೆ ಸ್ನೇಹಿತರೆ, ಒಂದ್ ಐಡಿನ ತಗೊಂಡು ಯಾವ ರೀತಿ ಕೆಲಸ ಮಾಡೋದು ಅಂತ ತಿಳ್ಕೊಂಡ್ರಿ. ಬಟ್ ಅಷ್ಟೇ ಟೈಮ್ ಅಲ್ಲಿ ಸೇಮ್ ಎಫರ್ಟ್ ಅಲ್ಲಿ ನೀವು ಆದಾಯನ ಜಾಸ್ತಿ ಯಾವ ರೀತಿ ಮಾಡ್ಕೋಬಹುದು, ಮಲ್ಟಿಪಲ್ ಯಾವ ರೀತಿ ಮಾಡ್ಕೋಬಹುದು ಸ್ನೇಹಿತರೆ. ಅವಾಗ್ಲೇ ಹೇಳಿದೆ ನಿಮ್ಗೆ, ಒಂದು ಪ್ಯಾನ್ ಕಾರ್ಡ್ ಅಲ್ಲಿ 1 ಐಡಿನೂ ತಗೋಬಹುದು, ಮ್ಯಾಕ್ಸಿಮಮ್ 3 ಐಡಿ ತಗೊಳ್ಳಿಕ್ಕೆ ಕಂಪನಿ ಅವಕಾಶ ಕೊಟ್ಟಿದೆ. ಅಂದ್ರೆ ಮೇಲ್ಗಡೆನೂ ನೀವೇ ಇರ್ತೀರಾ, ಲೆಫ್ಟ್ ಅಲ್ಲೂ ನೀವೇ ಇರ್ತೀರಾ, ರೈಟ್ ಅಲ್ಲೂ ನೀವೇ ಇರ್ತೀರಾ ಸ್ನೇಹಿತರೆ. ಸೊ ಅವಾಗ ಏನಾಗುತ್ತೆ, 3 ಐಡಿನೂ ಕೂಡ ನಿಮ್ದೇ ಆಗಿರುತ್ತೆ. 1 ಐಡಿಗೆ ನೀವು 24,000 ರೂಪಾಯಿ ದುಡಿಬಹುದು ಅಂತ ಅಂದ್ರೆ, ಸೊ 3 ಐಡಿಯಿಂದ ನೀವು 72,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ಏನಾದ್ರೂ ಒಂದು ದಿನಕ್ಕೆ 72,000 ಅಂದ್ರೆ ತಿಂಗಳಿಗೆ 21 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಅದೇ ವರ್ಷಕ್ಕೆ 2 ಕೋಟಿ ವರೆಗೂ ದುಡಿಲಿಕ್ಕೆ ಈ ಒಂದು ಕಂಪನಿ ಅವಕಾಶ ಕೊಟ್ಟಿದೆ, ಅದು 3 ಐಡಿಯಿಂದ ಸ್ನೇಹಿತರೆ. ಸೊ ನಾನು ಹೇಳುವಂತದ್ದು ವಿಚಾರ ಇಷ್ಟೇನೆ, 1 ಗಂಟೆಗೆ 1,000 1 ಐಡಿಯಿಂದ ದುಡಿಬಹುದು ಅಂದ್ರೆ, ಅದೇ 1 ಗಂಟೆನಲ್ಲಿ ಸ್ಮಾರ್ಟ್ ವರ್ಕ್ ನ ಯೂಸ್ ಮಾಡಿ 3 ಐಡಿ ತಗೊಂಡು ಅಟ್ ಸೇಮ್ ಟೈಮ್ ಅಲ್ಲಿ, ಸೇಮ್ ಎಫರ್ಟ್ ಅಲ್ಲಿ, ಸೇಮ್ ವರ್ಕ್ ಅಲ್ಲಿ 3,000 ರೂಪಾಯಿ ದುಡಿಬಹುದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಮಾಡದೇ ಮಾಡ್ತೀರಾ, ಪರ್ಫೆಕ್ಟ್ ಆಗಿ ಮಾಡಿ. ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, 3 ಐಡಿ ತಗೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಹಂಗಂತ ಹೇಳ್ಬಿಟ್ಟು 3 ಐಡಿನ ಒಟ್ಟಿಗೆ ತಗೋಬೇಕು ಅಂತ ರೂಲ್ಸ್ ಇಲ್ಲ. ಇವತ್ತೊಂದು ಐಡಿ ತಗೋತೀರಾ, ಓಕೆ ತಗೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ವಾರ ಆದ್ಮೇಲೆ 1 ಐಡಿ ತಗೋತೀರಾ, ತಗೊಳ್ಳಿ. ಒಂದು ತಿಂಗಳಾದ್ಮೇಲೆ ಇನ್ನೊಂದು ಐಡಿ ತಗೋತೀರಾ, ತಗೊಳ್ಳಿ. ಇಟ್ ಈಸ್ ಯುವರ್ ವಿಶ್. ಬಟ್ ಕಂಪನಿ ಕಡೆಯಿಂದ ಅವಕಾಶ ಇದೆ. ಮತ್ತೆ ನಮ್ಮ ಒಂದು ಕಂಪನಿಯ ಒಂದು ಯೂನಿಕ್ ಆಪ್ಷನ್ ಏನಪ್ಪಾ ಅಂದ್ರೆ, ನೀವು 1 ಐಡಿ ಕ್ರಿಯೇಟ್ ಆಗ್ತಿದ್ದಂಗೆ ನಿಮ್ಮ 3 ಐಡಿನೂ ಕೂಡ ಅಟ್ ಎ ಟೈಮ್ ಅಲ್ಲಿ ಕ್ರಿಯೇಟ್ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ಐಡಿನ ಆಕ್ಟಿವೇಶನ್ ಮಾಡ್ಕೋಬಹುದು. ಸೊ ಅದರ ಪ್ರೈಮ್ ಮೆಂಬರ್ ಪ್ಲಾನ್ ಬೆನಿಫಿಟ್ ಕೂಡ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಅದರ ಯಾವ ರೀತಿ ಬೆನಿಫಿಟ್ ಇರುತ್ತೆ ಅನ್ನೋದು ಕೂಡ ನೀವು ಅರ್ಥ ಆಗುತ್ತೆ ಸ್ನೇಹಿತರೆ. ಸಿಂಗಲ್ ಐಡಿ ತಗೊಂಡ್ರೆ 750 ವೋಚರ್ ಸಿಗುತ್ತೆ, ರಿಡೀಮ್ ಪಾಯಿಂಟ್ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ. ಸೊ ಒಂದು ದಿನಕ್ಕೆ 24,000 ರೂಪಾಯಿ ದುಡಿಬಹುದು. ಅದೇ 3 ಐಡಿ ತಗೊಂಡ್ರೆ ಸೊ 72,000 ರೂಪಾಯಿ ದುಡಿಬಹುದು. ದ ಬ್ಯೂಟಿ ಆಫ್ ದ ಬಿಸ್ನೆಸ್ ಅಂದ್ರೆ, ಸೊ ನನ್ನ ಸಜೆಷನ್ ಅಂತ ಬಂದಾಗ 3 ಐಡಿ ತಗೊಂಡೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ.